ಏನು ಪ್ಲಾಸ್ಟಿಕ್ ಇಸ್ ಸರ್ವಾಂತರ್ಯಾಮಿ. ಅದು ಎಷ್ಟು ಮಟ್ಟಕ್ಕೆ ಅಂದ್ರೆ ಯಾವ ಅಂಶನೂ ಬೇಕಾಗಿಲ್ಲ, ನಮ್ಮ ಭೂಮಿ ನಾಶ ಆಗೋದಕ್ಕೆ ಈ ಪ್ಲಾಸ್ಟಿಕ್ ಸಾಕು. ನಾವು ಇಷ್ಟು ತನಕ ಬಳಸಿರೋ ಪ್ಲಾಸ್ಟಿಕ್ ಸಾಕು. ಈ ವಾಟರ್ ಬಾಟಲ್ಸ್ ನಮ್ಮ ಮದ್ರಾಸ್ ನಗರ ಮುಳುಗೋಗೋದಕ್ಕೆ ಕಾರಣ ಅಂತ ಮೊನ್ನೆ ಹೇಳ್ತಾ ಇದ್ದಾರೆ. ಅಪ್ಪಚ್ಚಿ ಆದ್ಮೇಲೆ ಡ್ರೈನೇಜ್ ಅಲ್ಲಿ ಅಂಟ್ಕೊಂಡ್ಬಿಟ್ಟು ನೀರೆಲ್ಲ ಹೊರಗಡೆ ಹೋಗಕ್ ಆಗದೆ ನಮ್ಮ ಚೆನ್ನೈ ನಗರ ಮುಳುಗೋಯ್ತು. ಅದೆಷ್ಟು ಟನ್ ಗಟ್ಲೆ ಮಾಡ್ತಾ ಇದೀವಿ ಅಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ನೋಡ್ಬೇಕು, ಭಯ ಆಗತ್ತೆ ನಮ್ಗೆ. ಅಂದ್ರೆ ಸಹಜ ಪದಾರ್ಥಗಳನ್ನ ಅಸಹಜ ಪದಾರ್ಥಗಳಲ್ಲಿ ಹಾಕೊಂಡು ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಮಕ್ಕಳಿಗೆ ಈ ಪದಾರ್ಥಗಳನ್ನ ತುಂಬಿಸ್ತಾ ಇದೀವಿ. ಈ ಪ್ಲಾಸ್ಟಿಕ್ ಸೋರಿಕೆ ನೀರಿಗೆ, ಹಾಲಿಗೆ ಮತ್ತು ಎಣ್ಣೆಗೆ, ನಮ್ಮ ಕರಳಿಗೆ ಹೋಗಿ ಸೂಕ್ಷ್ಮ ಪೋಷಕಾಂಶಗಳನ್ನ ಹೀರಿಕೊಳ್ಳುವ ಜಾಗದಲ್ಲಿ ಅಂಟುಕೊಂಡು ಇಡೀ ಕರಳನ್ನ ಹೈಡ್ರೋಫೋಬಿಕ್ ಅಂದ್ರೆ ನೀರನ್ನ ಹೊರಗಡೆ ತಳ್ಳುವ ಶಕ್ತಿ, ಹೈಡ್ರೋಫಿಲಿಕ್ ಆಗಿರಬೇಕು ಅಂದ್ರೆ ನೀರನ್ನ ಪ್ರೀತಿಸೋ ಶಕ್ತಿ ನಮ್ಮ ಕರಳಿಗೆ ಗುದದ ದ್ವಾರ ತನಕ ಇರಬೇಕಾಗಿದ್ದನ್ನ ಈ ಅಸಹಜ ಪದಾರ್ಥಗಳ ಬಳಕೆಯಿಂದ ಹೈಡ್ರೋಫೋಬಿಕ್ ನೇಚರ್ ಮಾಡಿ ಸೂಕ್ಷ್ಮ ಪೋಷಕಾಂಶಗಳನ್ನ ಹೀರಿಕೊಳ್ಳಕ್ಕಾಗದೆ ನಮ್ಮ ಮಕ್ಕಳು 15 ವರ್ಷ 20 ವರ್ಷಕ್ಕೆ ಬೊಕ್ಕೆ ತಲೆ, ನೋ ಹೇರ್,